ಎಸ್ ಬೆಟ್ರ್ ಸರ್, ಹೇಳಿ ಸರ್. ಏನು ಈ ಸಲ ಹೆಂಗಸರು ಕಪ್ಪೆತ್ಬಿಟ್ರು. ಲೇಡೀಸ್ ಫಸ್ಟ್ ಅಂತ ಎಲ್ಲ ನಮ್ಮ ಗಂಡಸರು ಸುಮ್ಮನೆ ಇದ್ರು. ಇವಾಗ ಮಾರ್ಟಿನ್ ಟೀಮ್ ಬೇರೆ ಕೈ ಜೋಡಿಸಿದೆ, ಧ್ರುವ ಬೇರೆ ಹಾಡಿದ್ದಾನೆ. ಧ್ರುವನ ಒಂದು ದನಿಗಾನ ಈ ಸತಿ ನಾವು ಕಪ್ಪೆತ್ತೀವಿ ಅಂತ ನನ್ನ ಒಂದು ವೈಯಕ್ತಿಕ ಆಶೆ. ನಾನು ತುಂಬ ಕ್ರೀಡಾಭಿಮಾನಿ. ಗೆಲ್ಲಿ 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 ಬೆಂಗಳೂರು ಕಪ್ಪೆತ್ಲಿ, ಜೈ RCB. ಲೇಡೀಸ್ ಫಸ್ಟ್ ಅಲ್ಲ ಸರ್, ಆಕ್ಚುಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಅದು ಆ ಲೈನ್ ಕೊಟ್ಟಿದ್ದು ನೀವೇ. ಸಿಕ್ಕಾಬಟ್ಟೆ ಎಲ್ಲ ಕಡೆ ಟ್ರೆಂಡ್ ಆಯ್ತು. ಅಪ್ಪಾಗಿಂದಾನು ಗೆದ್ದಿಲ್ಲ ಗುರು ಇವರು. 10 ವರ್ಷದ ಮೇಲೆ ಆಯ್ತು ಅದು ಬರೋದು. 20 ವರ್ಷ, ತುಂಬಾ ಜಾಸ್ತಿ ಆಯ್ತು, 15 ವರ್ಷ ಆಯ್ತು. ಜಾಕಿ ಸಿನಿಮಾದ ಗೀತೆ 2010, 14 ಇಯರ್ಸ್. ಹೌದು, ಅಪ್ಪು ಸರ್ ಸಿನಿಮಾ. ಅಪ್ಪು ಸರ್ ಹ್ಯಾಂಡ್ಸ್ ಬೇರೆ ಇದೆ ಅದರಲ್ಲಿ. ಈ ವರ್ಷ ನನಗೆ ಅದೊಂದು ಏನೋ ಒಂದು ಹೋಪ್, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂದಿದ್ದು ಇಲ್ಲಿ ಕಪ್ ಎತ್ತಿದ್ದಾರೆ. ಈಗ ಗಂಡು ಮಕ್ಕಳು ಎತ್ತೋ ಸರದಿ. ಇದು ಹೊಸ ಅಧ್ಯಾಯ ಅಂತ ಬೇರೆ ಕೊಹ್ಲಿ ಅವ್ರು ಹೇಳಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ರು ಆ ಕನ್ನಡನ. ಅವರ ಕನ್ನಡಾಭಿಮಾನಕ್ಕೊಂದು ಶರಣು. ಇಡೀ ತಂಡಕ್ಕೆ ಒಬ್ಬ ಕ್ರೀಡಾಭಿಮಾನಿಯಾಗಿ ನನ್ನ ಶುಭಾಶಯಗಳು, ಅಡ್ವಾನ್ಸ್. ಎತ್ತಲಿ ಕಪ್ ಎತ್ತಲಿ, ಕಪ್ ಎತ್ತಲಿ, ಕಪ್ ಬರಲಿ. ಮಾಡು ನಿಪ್ನಾಳ್ ಹಾಡಿದ್ದಾನೆ, ಹಿತ್ತಲಕ್ಕೆ ಕರಿಬೇಡ ಮಾವ ಗಾಯಕ. ಮತ್ತು ಚೇತನ್ ಸೋಸ್ಕಾ ಅವ್ರು ಹಾಡಿದ್ದಾರೆ. ನಾನೊಂದೆರಡು ಸಾಲ ಹಾಡಿದ್ದೀನಿ. ಚೇತನ್ ಹಾಡ್ತೀನಿ ಅಂದ, ಬೇಡ ಕಣ, ಅಲ್ಲಿ ಹೆಂಗಿದ್ರು ಚೇತನ್ ಸೋಸ್ಕಾ ಅಂತಿದೆ, ನೀನೇ ಅನ್ಕೊಂಡ್ಬಿಡ್ತಾರೆ ಬಿಡು ಅಂತ. ನಿಮ್ಮ ಟೂರ್ನಮೆಂಟ್ ಯಾವಾಗಿರುತ್ತೆ ಸರ್? ಇಲ್ಲಿ KCC ಅದು ಇದು ಆಡುವಾಗ ಭಟ್ರಲ್ಲಿ ಎಲ್ಲೂ ಕಾಣಲ್ಲ, ನೋಡಿದ್ರೆ ಹಾಡು ಬರೀತಾ ಇರ್ತಾರೆ. ಅವ್ನು ತಕ್ಕ ಮಟ್ಟಿಗೆ ಆಡ್ಬೋಲ್ವಿ, ಬಟ್ ಇವ್ರು ಹಂಗೆ ದಿನ ಜಿಮ್ ಮಾಡಿದ್ರೆ ನಾವು ಆಡ್ಬೋದಪ್ಪ. ನಾವು ಎಲ್ಲಿ ಅವರು ಬರಲ್ಲ. ಇವನು ಆಡ್ತಾನೆ, ಕ್ರಿಕೆಟ್ ಆಡ್ತೀವಿ. ಅಲ್ಲ ಆಡಲ್ಲ, ಬಟ್ ಸಿಕ್ಕಾಬಟ್ಟೆ ಇಷ್ಟ ನೋಡ್ತಾ. ಕ್ರಿಕೆಟ್ ಇಲ್ಲ ಆಡಲ್ಲ. ಎಲ್ಲಿ ನಮ್ಮ ಶೂಟಿಂಗಲ್ಲಿ ಒಂದು ಸ್ವಲ್ಪ ಬ್ರೇಕ್ ಇದ್ದಾಗ ಆಡ್ತಾ ಇದ್ದೆ. ಹೌದು, ಕ್ರಿಕೆಟ್ ಅನ್ನೋದು ಯಾರು ಆಡಿದ್ರು ಆಡಲಿಲ್ಲ ಅಂತಂದ್ರು ಅದೊಂದು ಎಮೋಷನ್. RCB ಅನ್ನೋದೇ ಒಂದು ಎಮೋಷನ್ ಆ್ಯಕ್ಚುಲಿ ಎಲ್ರಿಗೂ. ನಮ್ಮ ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ವರ್ಲ್ಡಲ್ಲೇ RCB ಅಂತಂದರೆ ಅದಕ್ಕಿರುವಂಥ ಫ್ಯಾನ್ಸ್ ಫಾಲೋಯಿಂಗು ಅದನ್ನೆಲ್ಲ ನೋಡಿಕೊಂಡ್ರೆ ಅದೊಂದು ಎಮೋಷನ್. RCB ಅವ್ರು ಕಪ್ ಗೆಲ್ಲಬೇಕು ಅಂತ. ಈ ಸತಿ ಗೆಲ್ತಾರೆ. ಕಪ್ ನಮ್ಮದೇ ಅಲ್ಲ, ಕಪ್ ನಮ್ಮದು.